ವಿಶ್ವವಿಖ್ಯಾತ ಇಂಜಿನಿಯರ್ ಜನಿಸಿದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಿರುವ ರಸ್ತೆ ಅಷ್ಟೇ ಅಲ್ಲ, ಉಚಿತ ಶಿಕ್ಷಣ, ಉಚಿತ ವೈದ್ಯಕೀಯ ಸೇವೆಗೆ ಹೋಗುವ ಮಾರ್ಗವೂ ಹೌದು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಗೆ ಸೇರಿರುವ ದಾರಿಯೂ ಅದೇ. ಆದರೆ ಅದು ನಿಜವಾಗಿಯೂ ರಸ್ತೆಯಂತಿದೆಯಾ? ಇಂತಹ ಪ್ರಮುಖ ರಸ್ತೆಗೆ ಈ ಸ್ಥಿತಿ ಬರಲು ಕಾರಣವೇನು? ತಿಳಿಯಬೇಕೇ? ಈ ಸ್ಟೋರಿ ನೋಡಿ. ಹೌದು, ನಂದಿ ವೈದ್ಯಕೀಯ ಕಾಲೇಜು ಕಟ್ಟಡ ಕಾಮಗಾರಿ ಇನ್ನೂ ಅಪೂರ್ಣವಾಗಿರುವ ಕಾರಣ ವಿಟಿಯುನಲ್ಲಿಯೇ ವೈದ್ಯಕೀಯ ಕಾಲೇಜು ನಡೆಸಲಾಗುತ್ತಿದೆ. ವಿಟಿಯು ನಡೆಯುತ್ತಿದೆ. ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟೂರು. ಇದೇ ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದಲ್ಲಿ ಮತ್ತೊಂದು ವೈದ್ಯಕೀಯ ಕಾಲೇಜು ಆರಂಭವಾಗಿದೆ. ಇದೇ ಸತ್ಯಸಾಯಿ ಆಸ್ಪತ್ರೆ ಪ್ರತಿನಿತ್ಯ ಸಾವಿರಾರು ಮಂದಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದೆ. ಆದರೆ ಇಲ್ಲಿ ಚಿಕಿತ್ಸೆ ಪಡೆಯಲು ಈ ಮಾರ್ಗದಲ್ಲಿ ಸಾಗಿದರೆ ಪೇಷಂಟ್ ಆಗುವುದು ಗ್ಯಾರಂಟಿ. ಈ ಮಾರ್ಗದಲ್ಲಿರುವ ಆರೋಗ್ಯ ಕೇಂದ್ರ, ಶಿಕ್ಷಣ ಸಂಸ್ಥೆಗಳು ಮಹನೀಯರ ಜನ್ಮಸ್ಥಳ ಮಾತ್ರವಲ್ಲ, ಮಾನವನ ದುರಾಸೆಯ ನಿದರ್ಶನವಾದ ಗಣಿಗಾರಿಕೆಯೂ ನಡೆಯುತ್ತಿದೆ. ಆ ಗಣಿಗಾರಿಕೆ ಎಂಬ ಮಹಾಮಾರಿ ಗಣಿ ಮಾಲೀಕರಿಗೆ ಅದೆಷ್ಟು ಲಾಭ ತರುತ್ತಿದೆಯೋ ಗೊತ್ತಿಲ್ಲ. ಆದರೆ ಅಧಿಕಾರಿಗಳಿಗೆ ಮಾತ್ರ ಅಕ್ಷಯ ಪಾತ್ರೆಯಾಗಿದೆಯಂತೆ. ಇದು ನಾನು ಹೇಳ್ತಿಲ್ಲ, ನೀವೇ ನೋಡಿ. ಕೇಳಿದ್ರಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ರಸ್ತೆಯ ದುರಸ್ತಿಗೆ ಕಾರಣ ಎಂಬ ಸಾರ್ವಜನಿಕರ ಮಾತನ್ನ. ಸರ್ ನಮ್ಗೆ ಭಾರಿ ತೊಂದರೆ ಆಗ್ತಾಯಿದೆ ಸಮಯ. ನಾವು ಗಾಡಿ ವೆಹಿಕಲ್ ಓಡಾಡಬೇಕಾಗಿದ್ರೆ ಬರೋಕ್ಕೆ ಆಗೋದಿಲ್ಲ ಸರ್. ಅದು ಏನು ಒಂದೂವರೆ ಅಡಿ 2 ಅಡಿ ಇದೆ ಒಂದೊಂದು ಕೊಳ್ಳ ಬಂದು ಗಾಡಿ ಬರಬೇಕಾದ್ರೆ ಭಾರಿ ಕಷ್ಟ ಇದೆ. ಈಗ ಈ ರೋಡಲ್ಲಿ ಗಾಡಿ ಬರಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಆ ಗಾಡಿಗಳೆಲ್ಲ ವೇಸ್ಟ್ ಆಗ್ತಾಯಿದೆ. ಅದೇನು ಮಾಡ್ತಾಯಿದೆಯೋ ಏನೋ ಗೌರ್ಮೆಂಟು, ನಮಗಂತೂ ಗೊತ್ತಿಲ್ಲ ಸರ್. ಇದು ಸುಮಾರು ನಾವು 5-6 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಆವಾಗಿಂದ ಹಿಂಗಿದೆ ಸರ್. ಒಂದು ಸಲ ಹಾಕಿದ್ರು, ಅದು ಸರಿಯಾಗಿ ಹಾಕಿಲ್ಲ ಸರ್. ಎಲ್ಲ ಹೋಗಿದೆ ಸರ್ ರೋಡ್. ಇದೆಲ್ಲನೂ ಮಾಡಿದೆ ಸರ್. ಬಂದು ನೋಡ್ತಾರ ಸರ್, ಬಂದು 3 ತಿಂಗಳಲ್ಲಿ ಮಾಡ್ತೀವಿ ಅಂತಾರ. ಈ ಗುಂಡಿ ಬಿದ್ದ ರಸ್ತೆ ಇಂದು ನಿನ್ನೆಯದಲ್ಲ. ಕಳೆದ ಹಲವಾರು ವರ್ಷಗಳಿಂದ ಇದೇ ಸ್ಥಿತಿಯಲ್ಲಿದೆ. ದಿನೇ ದಿನೇ ಹದಗೆಡುತ್ತಲೇ ಇದೆ. ಆದರೆ ದುರಸ್ತಿ ಮಾಡುವವರೇ ಇಲ್ಲವಾಗಿದ್ದಾರೆ. ಇನ್ನು 26 ಟನ್ ತೂಕ ಹೊರಬೇಕಿದ್ದ ಗಣಿ ಟಿಪ್ಪರ್ಗಳು 40ರಿಂದ 45 ಟನ್ ಹೊತ್ತು ಸಾಗುತ್ತಿರುವುದೇ ಈ ರಸ್ತೆಗಳು ಹೀಗಾಗಲು ಕಾರಣ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಆರ್ಟಿಒ ಇಲಾಖೆ, ಪೊಲೀಸ್ ಇಲಾಖೆ, ಪರಿಸರ ಇಲಾಖೆ, ಸ್ಥಳೀಯ ಗ್ರಾಮ ಪಂಚಾಯಿತಿ ಹೀಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನ ಈ ರಸ್ತೆಯ ಪ್ರಸ್ತುತ ಸ್ಥಿತಿ. ಸರ್ಕಾರದಲ್ಲಿ ಪ್ರಬಲ ಸಚಿವರು, ಪಕ್ಷದಲ್ಲಿ ಪ್ರಭಾವಿ ವ್ಯಕ್ತಿ ಅಂತೆಲ್ಲ ಖ್ಯಾತಿ ಪಡೆದಿದ್ರಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು 10 ವರ್ಷ ಶಾಸಕರು, ಸಚಿವರಾಗಿದ್ದರೂ ಈ ರಸ್ತೆ ಮಾತ್ರ ಸುಧಾರಿಸಿಲ್ಲ. ಜಡಲತಿಮ್ಮನಹಳ್ಳಿ ಗೇಟ್ನಿಂದ ನಂದಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸುಮಾರು 3 ಕಿಲೋಮೀಟರ್ ದೂರವಿದೆ. ಈ ರಸ್ತೆಯಲ್ಲಿ 3 ಕಿಲೋಮೀಟರ್ ಪ್ರಯಾಣ ಮಾಡುವುದೆಂದರೆ ಅಂತರಿಕ್ಷಯಾನ ಮಾಡಿದಂತೆಯೇ. ನೋಡಿದ್ರಲ್ಲ, ವರ್ಷಗಳಿಂದ ಈ ರಸ್ತೆಯಲ್ಲಿ ಓಡಾಡುವ ಪ್ರಯಾಣಿಕರ ಸಂಕಟವನ್ನ. ಈ ರಸ್ತೆಗೆ ಒಮ್ಮೆ ಡಾಂಬರು ಹಾಕಲಾಗಿತ್ತಂತೆ. ಆದರೆ ಅದರ ಗುಣಮಟ್ಟ ಸರಿ ಇಲ್ಲದೆ ಕೆಲವೇ ದಿನಗಳಲ್ಲಿ ಕಿತ್ತು ಬಂದಿದೆ ಎಂಬುದು ಸ್ಥಳೀಯರ ಆರೋಪ. ಇದು ಜಡಲತಿಮ್ಮನಹಳ್ಳಿ ಮುಖ್ಯ ರಸ್ತೆ ಮತ್ತು ನಂದಿಗೂ ಇದು ಕನೆಕ್ಟ್ ಆಗುತ್ತೆ. ರೋಡು ನ್ಯಾಷನಲ್ ಹೈವೇಯಿಂದ ನಂದಿ ರೋಡ್ಗೂ ಟಚ್ ಆಗುತ್ತೆ. ಅದು ತುಂಬ ಹದಗೆಟ್ಟಿದೆ. ಬರೀ ಟಿಪ್ಪರ್ಗಳು ಹೊರಾಡಿ ಹಾಳಾಗಿ ಹೋಗಿದೆ ರೋಡ್ ಪೂರ್ತಿ. ಯಾರೋ ಇದ್ರ ಬಗ್ಗೆ ಜಿಲ್ಲಾಡಳಿತ ಆಗಲಿ, ಪಂಚಾಯತಿಯವರಾಗಲಿ, ಅದು ಪಂಚಾಯತಿ ಅವ್ರನ್ನ ಕೇಳಿದ್ರೆ ನಮಗೆ ಬರೋಲ್ಲ, PWD ಅವ್ರಿಗೆ ಬರುತ್ತೆ ಅಂತಾರೆ. PWD ಅವ್ರನ್ನ ಕೇಳಿದ್ರೆ ನಮಗೆ ಬರೋಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಧಿಕಾರಿಗಳು ಇದ್ರ ಮೇಲೆ ಬೇಜವಾಬ್ದಾರಿ ತಂದಿಂದ ಈ ಗತಿ ಬರೋದಕ್ಕೆ ಕಾರಣ ಅಧಿಕಾರಿಗಳೇ ಕಾರಣ ಅಂತ ಹೇಳ್ಬೋದು. ಮೇಯ್ನು ಟಿಪ್ಪರ್ಗಳು ಓಡಾಡ್ತಾ ಇದೆ. ಡೈಲಿ 150 ಟಿಪ್ಪರ್ಗಳು ಓಡಾಡ್ತದೆ. ಕ್ರಷರ್ಗಳಿದೆ. ಎಲ್ಲ ಕ್ರಷರ್ಗೆ ಹೋಗೋದು ಎಲ್ಲ ಗಾಡಿಗಳು ಇದೇ ರೋಡಲ್ಲೇ ಓಡಾಡೋದು. ಟೆನ್ನೇಜ್ ಅವ್ರ ಪಾಸಿಂಗ್ 26 ಟನ್ ಇದ್ದರೆ 40 ಟನ್ನು 45 ಟನ್ ಹಾಕ್ಕೊಂಬರ್ತಾಯಿದ್ದಾರೆ. ಎಲ್ಲ ಅಧಿಕಾರಿಗಳು ಗೊತ್ತಿರೋ ವಿಷಯನೇ ಇದು. ಮಂತ್ಲಿ ತಗೊಂಡು ಆರಾಮಾಗಿ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಕುಂತ್ಕೊಂಡಿದ್ದಾರೆ. ಎಲ್ಲ ಜಿಲ್ಲಾಡಳಿತ ಆಗಲಿ, ಸಂಬಂಧಪಟ್ಟ ಅಧಿಕಾರಿ ವರ್ಗದವರಾಗಲಿ, ಯಾರಿಗೂ ಬೇಕಾಗಿಲ್ಲ. ಜನ ಆದರೂ ಸತ್ತೋಗಲಿ, ಕೈ ಕಾಲಾದರೂ ಮುರಿದೋಗಲಿ, ಅವ್ರಿಗೇನು ಬರೋ ಮಂತ್ಲಿ ಬರ್ತಾಯಿದೆ. ಆರಾಮಾಗಿ ಕಣ್ಣು ಮುಚ್ಕೊಂಡು ನೋಡ್ತಾ ಕುಂತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆ ದುರಸ್ತಿಯಾಗದೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಈ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ನೂತನ ಶಾಸಕ ಪ್ರದೀಪ್ ಈಶ್ವರ್ ಅವರಾದರೂ ಈ ರಸ್ತೆ ಕಾಮಗಾರಿಗೆ ಮೋಕ್ಷ ತರ್ತಾರಾ?
ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.